ಓಂ ಕೃಷ್ಣಾಯ ವಾಸುದೇವಾಯ ಹರೆಯೇ ಪರಮಾತ್ಮನೇ ಪ್ರಣತಃ ಕ್ಲೇಶನಾಶಾಯ ಗೋವಿಂದಾಯ ನಮೋ ನಮಃ. ಹರೇ ಶ್ರೀನಿವಾಸ. ಬನ್ನಿ ಇವತ್ತು ಶ್ರೀಕೃಷ್ಣ ಪರಮಾತ್ಮ ದೇವಿ ಸತ್ಯಭಾಮೆ ಹಾಗೂ ಗರುಡದೇವ ಮತ್ತು ಸುದರ್ಶನ ಚಕ್ರದ ಗರ್ವಭಂಗ ಮಾಡಿದ ಕಥೆಯನ್ನು ಕೇಳೋಣ. ಹಾಗೆ ಭಗವಂತನ ದಿವ್ಯಲೀಲೆಯ ಈ ಒಂದು ಕಥೆಯನ್ನು ಕೇಳೋದ್ರಿಂದ ನಮಗೆ ಏನೆಲ್ಲ ಲಭ್ಯವಾಗುತ್ತೆ ಅಂತ ವಿಡಿಯೋದ ಕೊನೆಯಲ್ಲಿ ತಿಳ್ಕೊಳ್ಳೋಣ. ಹೌದು, ದ್ವಾರಕೆಯಲ್ಲಿ ಶ್ರೀಕೃಷ್ಣ ಪರಮಾತ್ಮ ದೇವಿ ಸತ್ಯಭಾಮೆಯೊಂದಿಗೆ ಮಾತನಾಡುತ್ತಿರುವಾಗ ಆಕೆ ತನ್ನ ಮನಸ್ಸಿನಲ್ಲಿರುವ ಒಂದು ಮಾತನ್ನು ಶ್ರೀಕೃಷ್ಣನ ಬಳಿ ಹೇಳ್ತಾಳೆ. ಅದೇನು ಅಂದ್ರೆ, ನೀವು ದ್ವಾಪರ ಯುಗದಲ್ಲಿ ಸೀತೆಯನ್ನು ವಿವಾಹವಾಗಿದ್ದೀರಿ, ಅವಳು ಅತ್ಯಂತ ಸುಂದರಿ ಅಂತ ಹೇಳ್ತಾಳೆ. ಆದರೆ ನನ್ನಷ್ಟು ಸುಂದರಿ ಏನು ಆಗಿರ್ಲಿಕ್ಕಿಲ್ಲ ಅಲ್ವಾ ಅಂತ ಹೇಳಿ ಶ್ರೀಕೃಷ್ಣನಿಗೆ ಹೇಳ್ತಾಳೆ. ನಾನೇ ಇಲ್ಲಿರುವ ಎಲ್ಲಾ ಪತ್ನಿಯರಿಗಿಂತ ಅತ್ಯಂತ ಸುಂದರಳು, ಆಗಿರುವಾಗ ಸೀತೆಗಿಂತಲೂ ನಾನೇ ಸುಂದರಿ ಅಲ್ವಾ ಅಂತ ಹೇಳ್ತಾಳೆ. ಹಾಗೆ ದ್ವಾರಕೆಗೆ ಶ್ರೀಕೃಷ್ಣನ ಸೇವೆಗೆ ಅಂತ ಬಂದ ಸುದರ್ಶನ ಮತ್ತು ಗರುಡದೇವ ಕೂಡ ಇದೇ ರೀತಿ ತಮ್ಮ ಶಕ್ತಿಯ ಬಗ್ಗೆ ಅಹಂಕಾರವನ್ನ ಪಟ್ಟಿರ್ತಾರೆ. ಗರುಡದೇವ ಹೇಳ್ತಾರೆ, ರಾಮಾಯಣ ಯುದ್ಧ ನಡೆಯುವ ಸಂದರ್ಭದಲ್ಲಿ ನಾನು ರಾವಣನ ಪುತ್ರ ಇಂದ್ರಜಿತನ ನಾಗಪಾಶನದಲ್ಲಿ ಬಂಧಿಯಾಗಿದ್ದ ರಾಮ ಮತ್ತು ಲಕ್ಷ್ಮಣರನ್ನು ರಕ್ಷಿಸಲು ನಾನೇ ಹೋಗಬೇಕಾಗಿತ್ತು. ಹಾಗಾಗಿ ನನ್ನ ಶಕ್ತಿಗಿಂತ ಅಪಾರವಾದ ಶಕ್ತಿ ಯಾರಿಗೂ ಇರಲು ಸಾಧ್ಯವೇ ಇಲ್ಲ ಎನ್ನುವುದು ಮತ್ತು ನನ್ನಷ್ಟು ವೇಗವಾಗಿ ಯಾರು ಹಾರಲು ಸಾಧ್ಯವೇ ಇಲ್ಲ ಎನ್ನುವ ಭಾವನೆ ಕೂಡ ಅವನಲ್ಲಿ ಮೂಡಿರುತ್ತದೆ. ಇಂತಹ ಅಹಂಕಾರದ ಭಾವನೆಗಳು ಸುದರ್ಶನ ಚಕ್ರನಲ್ಲೂ ಕೂಡ ಇರುತ್ತದೆ. ಏಕೆಂದರೆ ನನ್ನಂತಹ ಶಕ್ತಿಶಾಲಿ ಆಯುಧ ಇರಲು ಸಾಧ್ಯವೇ ಇಲ್ಲ ಎನ್ನುವ ಅಹಂಕಾರ. ಹಾಗಾಗಿ ಪ್ರಭು ನನ್ನನ್ನು ಹೆಚ್ಚಾಗಿ ಎಲ್ಲ ಯುದ್ಧಗಳಲ್ಲಿಯೂ ಬಳಸಿಕೊಳ್ಳುತ್ತಾರೆ ಎನ್ನುವುದು ಸುದರ್ಶನನ ಗರ್ವವಾಗಿತ್ತು. ಇನ್ನು ಎಲ್ಲರೊಳಗೂ ನೆಲೆಸಿರುವ ಶ್ರೀಕೃಷ್ಣ ಪರಮಾತ್ಮನಿಗೆ ಅವರವರ ಅಂತರಾಳದ ಭಾವನೆಗಳು ಅರಿದಿಲ್ಲವೇ? ಎಲ್ಲರಿಗೂ ಶಕ್ತಿ ಪ್ರದಾಯಕನಾದ ಶ್ರೀಹರಿಗೆ ಆಗಿರುವಾಗ ಶ್ರೀಹರಿ ಶ್ರೀಕೃಷ್ಣ ಪರಮಾತ್ಮ ಸರ್ವಾಂತರ್ಯಾಮಿಯು ಒಂದು ಯೋಜನೆಯನ್ನು ರೂಪಿಸ್ತಾನೆ. ಅದೇನು ಅಂದ್ರೆ, ಗರುಡದೇವನನ್ನು ಕರೆದು, ಗರುಡ, ನೀನು ಈಗಲೇ ಹೋಗಿ ಗಂಧಮಾದನ ಪರ್ವತದಲ್ಲಿ ಶ್ರೀರಾಮನಾಮವನ್ನು ಜಪಿಸುತ್ತಾ ಕೂತಿರುವಂತಹ ಕಪಿಶ್ರೇಷ್ಠನಿರುತ್ತಾನೆ, ಅವನಿಗೆ ಹೋಗಿ ಹೇಳು, ದ್ವಾರಕೆಯಲ್ಲಿ ಸೀತಾರಾಮರು ನಿನ್ನನ್ನು ಈ ಕ್ಷಣವೇ ಬರ ಹೇಳಿದ್ದಾರೆ ಎಂದು. ಆದರೆ ಇದೇನಿದು, ದ್ವಾರಕೆಯಲ್ಲಿ ಇದ್ದ ಶ್ರೀಕೃಷ್ಣ ಅಲ್ವಾ ಅನ್ಬೇಡಿ. ಯಾಕೆಂದ್ರೆ ಹನುಮನಿಗೆ ರಾಮನನ್ನ ಬಿಟ್ರೆ ಬೇರೆ ಯಾರು ಬೇಕಾಗಿಯೇ ಇಲ್ಲ. ಅದಕ್ಕಾಗಿ ಅಲ್ಲಿ ಶ್ರೀಕೃಷ್ಣನಿಗೂ ಗೊತ್ತಿತ್ತು, ದ್ವಾರಕೆ ಶ್ರೀಕೃಷ್ಣ ಬರ ಹೇಳಿದ್ದಾನೆ ಎಂದರೆ ಹನುಮ ಬರುವುದಿಲ್ಲ ಎನ್ನುವ ಸತ್ಯ ತಿಳಿದ ಕೃಷ್ಣ, ದ್ವಾರಕೆಯಲ್ಲಿ ಸೀತಾರಾಮರು ನಿನ್ನನ್ನು ಬರ ಹೇಳಿದ್ದಾರೆ ಎಂದು ಹೇಳಿ ಕಳಿಸುತ್ತಾನೆ. ಇನ್ನು ಈ ಸಂದೇಶವನ್ನು ತೆಗೆದುಕೊಂಡು ಗರುಡದೇವ ಗಂಧಮಾದನನ ಪರ್ವತದೆಡೆಗೆ ಹಾರ್ತಾನೆ. ಇನ್ನು ಶ್ರೀಕೃಷ್ಣ ಪರಮಾತ್ಮ ಅಲ್ಲೇ ಇದ್ದ ಸುದರ್ಶನ ಚಕ್ರನನ್ನು ಕರೆದು, ನೀನು ನನ್ನ ಅನುಮತಿ ಇಲ್ಲದೆ ಯಾರನ್ನು ಒಳಗೆ ಪ್ರವೇಶಿಸಲು ಬಿಡಬಾರದು, ಮುಂದಿನ ದ್ವಾರದಲ್ಲಿ ನೀನು ದ್ವಾರಪಾಲಕನಾಗಿ ನಿಂತುಕೋ ಎಂದು ಆಜ್ಞೆ ಮಾಡುತ್ತಾನೆ. ಸುದರ್ಶನ, ನಿಮ್ಮ ಆಜ್ಞೆಯಂತೆಯೇ ಆಗಲಿ ದೇವ ಎಂದು ಹೋಗಿ ದ್ವಾರದಲ್ಲಿ ಸುದರ್ಶನ ಚಕ್ರ, ನಾನು ಶ್ರೀಕೃಷ್ಣನ ಯಾವುದಾದರೂ ಒಂದು ಸೇವೆಯನ್ನು ಮಾಡಬೇಕು ಎಂದು ದ್ವಾರಕ್ಕೆ ಬಂದೆ, ಆ ಇಚ್ಛೆ ಸಂಪೂರ್ಣವಾಗುತ್ತಿದೆ ಎಂದು ಖುಷಿಯಿಂದ ದ್ವಾರಪಾಲಕನಾಗಿ ನಿಂತುಕೊಳ್ಳುತ್ತಾನೆ. ಇನ್ನು ಅದೇ ಸಂದರ್ಭದಲ್ಲಿ ಸತ್ಯಭಾಮೆಯನ್ನು ಕರೆದ ಶ್ರೀಕೃಷ್ಣ ಪರಮಾತ್ಮ ಹೀಗೆ ಹೇಳ್ತಾನೆ, ಸತ್ಯಭಾಮೆ, ಈಗ ನೀನು ದ್ವಾಪರ ಯುಗದಲ್ಲಿ ಸೀತೆ ಹೇಗೆ ಅಲಂಕಾರ ಮಾಡಿಕೊಳ್ಳುತ್ತಿದ್ದಳೋ ಹಾಗೆ ಅಲಂಕಾರ ಮಾಡಿಕೊಂಡು ಬಾ, ನನ್ನ ಪಕ್ಕ ಕುಳಿತುಕೋ ಎಂದು ಹೇಳ್ತಾನೆ. ಅದನ್ನು ಕೇಳಿದ ಸತ್ಯಭಾಮೆ ಬೇಗನೆ ಹೋಗಿ ಮಾತೆ ಸೀತೆಯಂತೆಯೇ ಶೃಂಗರಿಸಿಕೊಂಡು ಬಂದು ಶ್ರೀಕೃಷ್ಣನ ಪಕ್ಕದಲ್ಲಿ ಕುಳಿತುಕೊಳ್ಳುತ್ತಾಳೆ. ಇನ್ನು ಇಲ್ಲಿ ಗಂಧಮಾದನ ಪರ್ವತವನ್ನು ತಲುಪಿದ ಗರುಡದೇವ ಹನುಮನನ್ನು ದರ್ಶಿಸಿ ಹನುಮನ ಬಳಿ ಹೇಳುತ್ತಾರೆ, ದ್ವಾರಕೆಯಲ್ಲಿ ಶ್ರೀ ಸೀತಾರಾಮರು ನಿಮ್ಮನ್ನು ಬರ ಹೇಳಿದ್ದಾರೆ ಎಂದು ಹೇಳ್ತಾನೆ. ಇನ್ನು ಗರುಡದೇವನ ಈ ಸ್ವರವನ್ನು ಕೇಳಿದ ತಕ್ಷಣವೇ ಕಣ್ತೆರೆದ ಹನುಮಂತನು ಸೀತಾರಾಮರೇ ಎಂದು ಕೇಳುತ್ತಾನೆ. ಹೌದು ಎಂದು ಹೇಳಿದಾಗ ಸಂತೋಷಗೊಂಡ ಹನುಮಂತ, ಆಗಲಿ, ಹಾಗೆ ಆಗಲಿ, ನಾನು ಬರುತ್ತೇನೆ ಎಂದು ಹನುಮಂತ ಹೇಳುತ್ತಾನೆ. ಇದನ್ನು ಕೇಳಿದ ಗರುಡದೇವ, ನಿಮಗೆ ವಯಸ್ಸಾಗಿದೆ, ಹಾಗಾಗಿ ಅಲ್ಲಿಗೆ ಬರುವುದು ವಿಳಂಬವಾಗಬಹುದು, ಅಂದರೆ ತಡವಾಗಬಹುದು, ಬನ್ನಿ ನನ್ನ ಬೆನ್ನ ಮೇಲೆ ಕುಳಿತುಕೊಳ್ಳಿ, ನಾನು ನಿಮ್ಮನ್ನ
ವೇಗವಾಗಿ ಕರೆದುಕೊಂಡು ಹೋಗ್ತೀನಿ ಅಂತ. ಇದನ್ನು ಕೇಳಿದ ಹನುಮಂತ, ಧನ್ಯವಾದಗಳು, ಆದರೆ ಇದರ ಅವಶ್ಯಕತೆ ಏನೂ ಇಲ್ಲ, ನಾನು ಬೇಗನೆ ಬರ್ತೇನೆ, ನೀವು ಹೊರಡಬಹುದು ಅಂತ ಹೇಳ್ತಾನೆ. ಅದಕ್ಕೆ ಗರುಡದೇವ, ಯೋಚನೆ ಮಾಡಿ, ನಾನು ಅತಿ ವೇಗದಲ್ಲಿ ಹಾರುತ್ತೇನೆ, ಹಾಗಾಗಿ ನಿಮ್ಮನ್ನು ಸುಲಭವಾಗಿ ದ್ವಾರಕ್ಕೆ ತಲುಪಿಸುತ್ತೇನೆ ಎಂದು. ಆದರೆ ಹನುಮಂತ, ಧನ್ಯವಾದಗಳು, ಆದರೆ ನನಗೆ ಇದರ ಅವಶ್ಯಕತೆ ಇಲ್ಲ, ನಾನು ವೇಗವಾಗಿಯೇ ಬರುತ್ತೇನೆ ಎಂದು ಹೇಳುತ್ತಾನೆ. ನೀವಿನ್ನು ಹೊರಡಬಹುದು ಎಂದು. ಅದನ್ನು ಕೇಳಿದ ಗರುಡದೇವ, ನಾನು ಇವನಿಗಿಂತ ಮೊದಲೇ ಹೋಗುತ್ತೇನೆ, ಇವನು ಯಾವಾಗಾದರೂ ಬರಲಿ ಅಂತ ಹೇಳಿ ತಾನು ಹೊರಡ್ತಾನೆ. ಇದನ್ನು ಕೇಳಿದ ಹನುಮಂತ ಒಂದು ಕ್ಷಣವೂ ಯೋಚಿಸದೆ ತನ್ನ ರಾಮನನ್ನು ದರ್ಶನ ಮಾಡುವ ಇಚ್ಛೆಯಿಂದ ಕ್ಷಣ ಮಾತ್ರದಲ್ಲಿ ಹಾರಿ ದ್ವಾರಕೆಯನ್ನು ನಿಮಿಷಗಳ ಮಾತ್ರದಲ್ಲೇ ತಲುಪಿಬಿಡ್ತಾನೆ. ಇನ್ನು ಗರುಡದೇವ, ನಾನೇ ಮೊದಲು ಬಂದಿದ್ದೀನಿ ಅನ್ನುವ ಭ್ರಮೆಯಿಂದ ನಂತರ ಹಿಂದೆಯಿಂದ ಬರ್ತಾನೆ. ಆದರೆ ದ್ವಾರದಲ್ಲಿ ಸುದರ್ಶನ ಚಕ್ರ ಇಲ್ಲವೇ ಇಲ್ವಲ್ಲ ಅನ್ನುವ ಸಂದೇಹ ಗರುಡನಿಗೆ ಬರುತ್ತೆ. ಏನಾದರೂ ಇರಲಿ, ನಾನು ಹನುಮಂತನಿಗೆ ಸಂದೇಶವನ್ನು ತಲುಪಿಸಿದ ವಿಷಯವನ್ನು ಪ್ರಭುವಿನಲ್ಲಿ ಹೇಳೋಣ ಎಂದು ಒಳಗಡೆ ಪ್ರವೇಶಿಸ್ತಾನೆ. ಆದರೆ ಒಳಗಡೆ ಗರುಡದೇವನಿಗೆ ಅಚ್ಚರಿ ಕಾದಿತ್ತು. ಅದೇನು ಅಂದರೆ, ಹನುಮಂತ ಆಗಲೇ ಬಂದು ಪರಮಾತ್ಮನ ಸೇವೆಯಲ್ಲಿ ಮಗ್ನರಾಗಿರ್ತಾರೆ. ಆಗ ಹಿಂದೆಯಿಂದ ಬಂದ ಗರುಡದೇವ ಭಗವಂತನಿಗೆ ವಂದಿಸಿ ಅಲ್ಲಿಯೇ ನಿಂತುಕೊಳ್ತಾರೆ. ಅವರಿಗೆ ಮನಸ್ಸಿನಲ್ಲಿ ಕೆಲವೊಂದಷ್ಟು ಪ್ರಶ್ನೆಗಳು ಓಡಾಡ್ತಾ ಇರುತ್ತೆ. ಹಾಗೆ ಶ್ರೀಕೃಷ್ಣ ಪರಮಾತ್ಮ ಹನುಮನನ್ನು ಕರೆದು ಕೇಳ್ತಾನೆ, ಹನುಮ, ನೀನು ಒಳಗೆ ಪ್ರವೇಶಿಸಿದೆ ಅಲ್ವಾ, ಆದರೆ ದ್ವಾರದಲ್ಲಿ ಸುದರ್ಶನ ಚಕ್ರ ನಿನ್ನನ್ನು ತಡೆಯಲಿಲ್ಲವೇ ಅಂತ ಹೇಳಿ ಕೇಳ್ತಾನೆ. ಇದನ್ನು ಕೇಳಿದ ಹನುಮ, ಓ ಹೌದು, ದ್ವಾರದಲ್ಲಿ ಒಂದು ಚಕ್ರ ನನ್ನನ್ನು ತಡೆಯಿತು, ಆದರೆ ನನ್ನ ಪ್ರಭುವಿನ ಬಳಿಗೆ ಬರಲು ಯಾವುದಾದರೂ ತಡೆ? ಮಾತೆ ಸೀತೆಯ ಆಶೀರ್ವಾದವೇ ನನಗಿದೆಯಲ್ಲ. ಅಂದರೆ ಮಾತೆ ಸೀತೆ ಒಂದು ವರವನ್ನು ಕೊಟ್ಟಿರ್ತಾಳೆ, ಎಂಥದೇ ಸಂದರ್ಭದಲ್ಲೂ ನೀನು ಯಾರ ಅನುಮತಿ ಇಲ್ಲದೆ ನಮ್ಮ ಕೊಠಡಿಯನ್ನು ಪ್ರವೇಶಿಸಬಹುದು ಎಂದು. ಇನ್ನು ಹಾಗಿರುವಾಗ ನಾನು ಆ ಚಕ್ರದ ಜೊತೆ ಯುದ್ಧ ಮಾಡುತ್ತಾ ಸಮಯ ವ್ಯರ್ಥ ಮಾಡಲಿ ಪ್ರಭು, ಅದಕ್ಕಾಗಿ ನಾನು ಅದನ್ನು ನುಂಗಿಬಿಟ್ಟೆ ಎಂದು ಬಾಯನ್ನು ತೆರೆಯುತ್ತಾ ಆ ಚಕ್ರವನ್ನು ಹೊರಗೆ ಉಗುಳುತ್ತಾನೆ. ಇದನ್ನು ನೋಡಿದ ಶ್ರೀಕೃಷ್ಣ ಪರಮಾತ್ಮ ನಗಲು ಆರಂಭಿಸುತ್ತಾನೆ. ಹಾಗೆ ಪಕ್ಕದಲ್ಲಿ ನಿಂತಿದ್ದ ಸತ್ಯಭಾಮೆ ಮತ್ತು ಗರುಡದೇವನಿಗೆ ಆಶ್ಚರ್ಯವಾಗುತ್ತದೆ. ಈತನ ಶಕ್ತಿ ಮತ್ತು ವೇಗ ಎರಡೂ ಅವರೆಲ್ಲರಿಗಿಂತ ಅತ್ಯದ್ಭುತವಾಗಿರುತ್ತದೆ. ಅದರ ಶ್ರೀರಾಮನ ಪಕ್ಕದಲ್ಲಿ ನಿಂತ ಸತ್ಯಭಾಮೆಯನ್ನು ನೋಡಿದ ಹನುಮಂತನು ಕೇಳ್ತಾನೆ, ಪ್ರಭು, ಸೀತಾಮಾತೆಯಲ್ಲಿ ಇದ್ಯಾರು ಸೇವಕಿ ನಿಮ್ಮ ಪಕ್ಕದಲ್ಲಿ ನಿಂತಿರುವವರು ಎಂದು. ಇದನ್ನು ಕೇಳಿದ ಸತ್ಯಭಾಮೆಗೆ ಒಮ್ಮೆಲೆ ಗರ್ವ ಭಂಗವಾಗಿ ಹೋಗುತ್ತದೆ. ಅಂದರೆ ಶ್ರೀಕೃಷ್ಣ ಪರಮಾತ್ಮ ತನ್ನ ಪರಮ ಭಕ್ತನಾದ ಹನುಮಂತನಿಂದ ಇವರೆಲ್ಲರಿಗೂ ನಿಜವಾದ ಶಕ್ತಿ ಎಂದರೆ ಯಾವುದು, ಶಕ್ತಿಯ ಮೇಲೆ ಇರಬೇಕಾದ ಅಭಿಮಾನ ಎಂಥದ್ದಾಗಿರಬೇಕು ಎನ್ನುವುದನ್ನು ಒಂದೇ ಘಟನೆಯಲ್ಲಿ ಅರ್ಥ ಮಾಡಿಸಿಬಿಡ್ತಾನೆ. ಸರ್ವ ಶಕ್ತಿಗಳ ಭಂಡಾರವಾದ ಹನುಮಂತನೇ ಹೀಗೆ ಸರಳವಾಗಿ ವಿನಮ್ರವಾಗಿ ನಡೆದುಕೊಳ್ಳುವಾಗ ಇನ್ನು ನಾವು ಅವನಷ್ಟು ಶಕ್ತಿವಂತರಲ್ಲದಿದ್ದರೂ ಹೀಗೆ ಅಹಂಕಾರವೇಕೆ ಎನ್ನುವುದನ್ನು ಅರ್ಥ ಮಾಡಿಕೊಳ್ಳುವಂತೆ ಮಾಡಿಬಿಡ್ತಾನೆ. ಅಂದರೆ ಭಗವಂತ ಆ ಸಂದರ್ಭದಲ್ಲಿ ಯಾರೊಂದಿಗೂ ವಾದ ವಿವಾದ ಮಾಡುವುದಿಲ್ಲ. ನಿಮಗಿಂತ ಅವರು ಶಕ್ತಿಶಾಲಿ, ಇವರು ಶಕ್ತಿಶಾಲಿ ಎಂದು ಹೇಳುವುದಿಲ್ಲ. ಆದರೆ ಶಕ್ತಿ ಕಡಿಮೆ ಎಂದು ಕೂಡ ಹೇಳುವುದಿಲ್ಲ. ಆದರೆ ಇದನ್ನು ಕಲಿಸುತ್ತಾನೆ, ಶಕ್ತಿ ಇದ್ದಾಗ ನಮ್ಮ ಬಳಿ ಹೇಗೆ ನಾವು ಇರಬೇಕು, ಅದನ್ನು ಹೇಗೆ ಬಳಸಿಕೊಳ್ಳಬೇಕು ಎನ್ನುವುದು. ಸೌಂದರ್ಯ ಎನ್ನುವುದು ಒಂದು ಸಂಪತ್ತು. ಆ ಸಂಪತ್ತನ್ನು ನಾವು ಹೇಗೆ ಗೌರವಿಸಬೇಕು ಮತ್ತು ಹೇಗೆ ಅದನ್ನು ಕಾಣಬೇಕು ಎನ್ನುವುದನ್ನು ಸತ್ಯಭಾಮೆಗೆ ಹೇಳಿಕೊಡ್ತಾನೆ. ಅಂದರೆ ಸತ್ಯಭಾಮನಿಗೆ ಇದನ್ನು ಅರ್ಥ ಮಾಡಿಸ್ತಾನೆ. ಅಹಂಕಾರ, ಸೌಂದರ್ಯ ಇದೆ ಎನ್ನುವ ಕಾರಣಕ್ಕೆ ಅದರ ಜೊತೆಗೆ ಅಹಂಕಾರವಿರಬಾರದು. ಬದಲಿಗೆ ಭಗವಂತ ಆ ಸೌಂದರ್ಯವನ್ನು ನಮಗೇ ಕೊಟ್ಟಿದ್ದಕ್ಕೆ ಕೃತಜ್ಞತಾ ಭಾವ ನಮ್ಮಲ್ಲಿರಬೇಕು. ಸದಾ ಧನ್ಯವಾದವನ್ನು ಹೇಳ್ತಾ ಇರಬೇಕು. ಯಾಕೆಂದ್ರೆ ನಮ್ಮಲ್ಲಿರುವ ಸರ್ವವನ್ನು ಭಗವಂತನೇ ಕೊಟ್ಟಿದ್ದು ಎನ್ನುವುದನ್ನು ನಾವು ಮರೆಯಬಾರದು. ಅವನನ್ನು ಮರೆತು ನಮ್ಮಲ್ಲಿರುವ ಆ ಶಕ್ತಿಗಳಿಗೆ, ಸಂಪತ್ತುಗಳಿಗೆ, ಐಶ್ವರ್ಯಗಳಿಗೆ, ಆಕಾರ ಸೌಂದರ್ಯಗಳಿಗೆ ಅಹಂಕಾರ ಪಟ್ಟರೆ ಅವನು ಹೀಗೆಯೇ ಬುದ್ಧಿ ಕಲಿಸುತ್ತಾನೆ. ಹೇಗೆ ಅರ್ಥ ಮಾಡಿಸುತ್ತಾನೆಂದರೆ ಅವುಗಳನ್ನು ಕಿತ್ತುಕೊಳ್ಳುವ ಮೂಲಕ ಅಥವಾ ಅವುಗಳಿಗಿಂತ ಅಧಿಕವಾದದ್ದು ಇದೆ ಎನ್ನುವುದನ್ನು ತೋರಿಸುವ ಮೂಲಕ. ಹಾಗಾಗಿ ನಮ್ಮಲ್ಲಿರುವ ಯಾವುದೇ ಸಂಪತ್ತಿಗೂ ನಾವು ಅಹಂಕಾರ ಪಡಬಾರದು. ಭಗವಂತ ಏನೇ ಕೊಟ್ಟಿದ್ದರೂ, ಎಷ್ಟೇ ಕೊಟ್ಟಿದ್ದರೂ ಸದಾ ಸೌಮ್ಯಚಿತ್ತರಾಗಿಯೇ ಇರಬೇಕು. ಹೇಗೆ ಸುದರ್ಶನನಿಗೆ ಹನುಮಂತನ ಉದರದಿಂದ ಹೊರಗೆ ಬರುತ್ತಿದ್ದಂತೆ ತನ್ನ ಆತ್ಮವು ಶುದ್ಧವಾಗಿತ್ತು, ತನ್ನಲ್ಲಿದ್ದ ಅಹಂಕಾರದ ಭಾವನೆಯು ಸಂಪೂರ್ಣವಾಗಿ ಶುದ್ಧವಾಗಿತ್ತು.
ಇನ್ನು ಗರುಡದೇವನಿಗೂ ಕೂಡ ನನಗಿಂತ ವೇಗವಾಗಿ ಹಾರುವವರು, ನನಗಿಂತ ಶಕ್ತಿಶಾಲಿ, ನನಗಿಂತ ಪ್ರಿಯವಾದ ಭಕ್ತರು ಭಗವಂತನಿಗೆ ಇದ್ದಾರೆ ಮತ್ತು ಭಗವಂತನಿಗೆ ನಾನಲ್ಲದೆ ಹನುಮನೂ ಕೂಡ ವಾಹನನೇ ಎನ್ನುವ ಸತ್ಯ ಅರ್ಥವಾಗುತ್ತದೆ. ಇದನ್ನೆಲ್ಲ ನೋಡಿದ ಸತ್ಯಭಾಮೆಗೂ ಕೂಡ ನಾನು ಸೀತೆಯಂತೆ ಸೌಂದರ್ಯವಂತಳಲ್ಲ, ಅಂದರೆ ನನಗಿಂತ ಸೌಂದರ್ಯವಂತೆ ಸೀತೆಯಾಗಿದ್ದಳು ಎನ್ನುವ ಸತ್ಯವೂ ಅರ್ಥವಾಗುತ್ತದೆ. ಅಂದರೆ ಸೌಂದರ್ಯ ಎನ್ನುವುದು ನನಗೆ ಇದೆ ಎಂದ ಮಾತ್ರಕ್ಕೆ ನನಗಿಂತ ಸುಂದರವಾಗಿ ಬೇರ್ಯಾರೂ ಇಲ್ಲ ಎನ್ನುವ ಭ್ರಮೆಯಿಂದ ನಾವು ಹೊರಗೆ ಬರಬೇಕು ಎನ್ನುವ ತಾತ್ಪರ್ಯ ಇದರ ಅರ್ಥವಾಗಿರುತ್ತದೆ. ಸೌಂದರ್ಯವಾಗಲಿ, ಸೌಕರ್ಯವಾಗಲಿ, ಸಂಪತ್ತುಗಳಾಗಲಿ, ಶಕ್ತಿಗಳಾಗಲಿ ಎಲ್ಲವೂ ಅಧಿಕವಾಗಬೇಕು ಮತ್ತು ಅದು ಸದಾ ನಮ್ಮೊಂದಿಗೆ ಇರಬೇಕು, ಎಲ್ಲ ಜನ್ಮದಲ್ಲೂ ನಮ್ಮೊಂದಿಗೆ ಇರಬೇಕು ಎಂದರೆ ನಾವು ಅದರ ಮೇಲೆ ಅಹಂಕಾರ ಪಟ್ಟರೆ ಅದು ಬರುವುದಿಲ್ಲ, ದರ್ಪ ತೋರಿಸಿದರೆ ಅದು ನಮ್ಮ ಜೊತೆ ಬರುವುದಿಲ್ಲ. ಆದರೆ ಅದರ ಬದಲಿಗೆ ನಾವು ಕೃತಾಂತರಾಗಿರಬೇಕು, ಸದಾ ಕೃತಜ್ಞತೆಯನ್ನು ಒಪ್ಪಿಸುತ್ತಾ ಭಗವಂತನಿಗೆ ಧನ್ಯವಾದ ಹೇಳಬೇಕು. ನಮ್ಮನ್ನು ಹೀಗೆ ಸೃಷ್ಟಿಸಿದ್ದಕ್ಕೆ, ಇದನ್ನೆಲ್ಲವನ್ನು ನೀಡಿದ್ದಕ್ಕೆ ಅನಂತ ಕೋಟಿ ಹೃದಯಂತರಾಳದ ಧನ್ಯವಾದಗಳು ಎನ್ನುತ್ತಾ ಕೃತಜ್ಞತಾ ಭಾವವನ್ನು ನಿತ್ಯವೂ ವ್ಯಕ್ತಪಡಿಸುತ್ತಿರಬೇಕು. ಆಗ ಎಲ್ಲವೂ ಅಕ್ಷಯವಾಗುತ್ತದೆ. ಹರೇ ಶ್ರೀನಿವಾಸ, ಶ್ರೀಕೃಷ್ಣಾರ್ಪಣಮಸ್ತು. ಹರಿಯ ಇಂತಹದ್ದೇ ಲೀಲೆಗಳನ್ನು ಕೇಳಲು ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಶ್ರೀಹರಿಯ ಪವಾಡ ಲೀಲೆಗಳ ಕಥೆಗಳನ್ನು ಹೇಳುವ ಮೂಲಕ ಈ ಲೀಲೆಗಳನ್ನು ರಚಿಸಿ ಭಗವಂತ ನಮಗೆ ಏನನ್ನು ಮಾರ್ಗದರ್ಶನ ಮಾಡಿದ್ದಾನೆ ಎನ್ನುವ ವಿವರಣೆಯನ್ನು ನೀಡಲಾಗುತ್ತದೆ. ಧನ್ಯವಾದಗಳು. ಶ್ರೀಕೃಷ್ಣಾರ್ಪಣಮಸ್ತು. ಮತ್ತೆ ಸಿಗೋಣ.